ನಮಸ್ಕಾರ ಎಲ್ಲ ನನ್ನ ಯೂಟ್ಯೂಬ್ ವೀಕ್ಷಕರಿಗೆ ನಿಮ್ಮ ಪಂಡಿತ್ ಕಾರ್ತಿಕ್ ಡಿಯರ್ ಹನುಮದುರ್ಗಾರಾಧಕರು ನಮಸ್ಕಾರ. ಸೊ ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದ್ರೆ ಕುಟ್ಟಿಶಾಸ್ತ್ರ ಅಂದರೆ ವಿಷ್ಣುಮಾಯ. ಬಹಳ ಜನ ಕೇಳ್ತಾ ಇರೋದು ವಿಷ್ಣುಮಾಯ ಕುಟ್ಟಿಶಾಸ್ತ್ರ ಅಂದರೆ ಏನು, ಯಾವ ಥರ, ತುಂಬ ಜನ ಇದ್ರ ಬಗ್ಗೆ ಕೇಳ್ತಾರೆ. ಅದಕ್ಕೋಸ್ಕರವಾಗಿ ಇವತ್ತು ವಿಷ್ಣುಮಾಯ ಅಂದರೆ ಏನು, ಕುಟ್ಟಿಶಾಸ್ತ್ರ ಅಂದರೆ ಏನು ಅನ್ನೋದನ್ನು ನಾವು ತಿಳಿಸ್ಕೊಡ್ತೀವಿ. ಸೊ ವಿಷ್ಣುಮಾಯ ಅನ್ನುವಂಥದ್ದು ಒಂದು ದೈವವಾಗಿರ್ತದೆ. ಇದನ್ನು ಸರಿಸುಮಾರು 400-500 ವರ್ಷಗಳ ಹಿಂದೆ, ಇನ್ನೂ ಪೂರ್ವ ಕಾಲದಲ್ಲಿ ಇರಬಹುದು, ನಾವು ತಿಳಿದಂಥ ಮಟ್ಟಿಗೆ 400-500 ವರ್ಷ ಅನ್ನೋದು ಮಾಹಿತಿ. ಮುತ್ತಪ್ಪನ್ ಅನ್ನುವಂತಹ ಒಬ್ಬ ತಾಂತ್ರಿಕರು ಕೇರಳದಲ್ಲಿ ಒಂದು ಸಮುದ್ರದಲ್ಲಿ ಒಂದು ಹೊಳೆಯಲ್ಲಿ, ನದಿಯಲ್ಲಿ ಸಿಕ್ಕಿದಂಥವರು ವಿಷ್ಣುಮಾಯ ಅನ್ನುವಂಥ ದೈವ. ಆ ದೈವ ಶಿವ ಮತ್ತು ಪಾರ್ವತಿಯ ಅಂಶವಾಗಿರ್ತದೆ ಅಂತಲೂ ಸಹ ಉಲ್ಲೇಖ ಇರುವಂಥದ್ದು. ಸೊ ಈ ವಿಷ್ಣುಮಾಯ ಅನ್ನೋತಕ್ಕಂತಹ ದೈವಕ್ಕೆ 390 ಅಧಿದೇವತೆಗಳು, ಅಂದರೆ ಅದನ್ನ ಕುಟ್ಟಿಚಾತನ್ಗಳು ಅಂತ ಕರೀತೀವಿ. ನಮ್ಮ ಕಡೆ ಈ ಅಧಿದೇವತೆಗಳು ಅಥವಾ ಸ್ಥಳಪಾಲಕರು ಅಂತಲೂ ಕರೀತಾರೆ, ಅಥವಾ ಕ್ಷೇತ್ರಪಾಲಕರು, ಸ್ಥಾನಪಾಲಕರು ಅಂತಲೂ ಸಹ ಕರೀತಾರೆ. ಈ ಉದಾಹರಣೆಗೆ ಧರ್ಮಸ್ಥಳದ ಅಣ್ಣಪ್ಪ ಸ್ವಾಮಿ ಇರಬಹುದು, ಗುಳಿಗ ದೇವತೆಗಳಿರಬಹುದು. ಇನ್ನು ನಮ್ಮ ಕಡೆ ಬಂದರೆ ಈ ದೇವಸ್ಥಾನಗಳಲ್ಲಿ ಬಂಟರು, ಭೂತಗಳು ಅಂತ ಸ್ಥಾಪನೆ ಮಾಡಿರ್ತಾರೆ. ಇವುಗಳು ಆ ಇದುಗಳಾಗಿವೆ. ಆದರೆ ಅವಲ್ಲಿ ಅತ್ಯಂತಹ ಭೂತಶಕ್ತಿಗಳು, ಅಗೋಚರ ಶಕ್ತಿಗಳನ್ನು ಹೊಂದಿರುವಂತಹ ಅತ್ಯಂತ ಶಕ್ತಿ ಉಳ್ಳಂತಹವೇ 390 ಕುಟ್ಟಿಚಾತನ್ಗಳು. ಈ ಕೇರಳದ ಮೂಲ ಸ್ಥಳ ಬಂದು, ಅಲ್ಲಿ ತುಂಬ ದೇವಸ್ಥಾನಗಳಿದ್ದಾವೆ, ಅದರ ಮೂಲ ಸ್ಥಳ ಬೇರೆ ಇದೆ. ಅಲ್ಲಿ ಈಗಲೂ ಸಮೇತ ದೇವಸ್ಥಾನವನ್ನು ಹಿಂದಿನ, ಅಂದರೆ ಅವರ ತಾತ ಮುತ್ತಾತರ ಕಾಲದಿಂದನೂ ಬಂದಂತಹ ದೇವಸ್ಥಾನವನ್ನೇ ಈಗಲೂ ಉಳಿಸ್ಕೊಂಡಿದ್ದಾರೆ. ಅದನ್ನು ಒಂದು ಕುಟುಂಬ ನಡೆಸ್ತಾ ಬಂದಿದೆ. ಈಗಲೂ ಸಹ ಅದನ್ನೊಂದು ಕುಟುಂಬವೇ ನಡೆಸ್ತಾ ಇರೋದು. ಇನ್ನು ಉಳಿದಂಥ ಭಾಗದಲ್ಲಿ ಇದನ್ನು ತುಂಬ ಕಮರ್ಷಿಯಲೈಸ್ಡ್ ಆಗಿ ತುಂಬ ಜನ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ಕಟ್ಕೊಂಡು ಅಲ್ಲಿ ವಿಷ್ಣುಮಾಯವನ್ನು ಪೂಜೆ ಮಾಡ್ತಿರೋದು ಉಂಟು. ಆದರೆ ಮೂಲ ಸ್ಥಳಕ್ಕೆ ಯಾರೂ ಅಷ್ಟು ಮಾಡೋದಿಲ್ಲ. ಮೂಲ ಸ್ಥಳ ಬಂದು ಕೇರಳದ ಕರ್ನಾಯಿಲ್ ಅನ್ನೋ ಜಾಗದಲ್ಲಿದೆ. ಕರ್ನಾಯಿಲ್ ಅನ್ನೋ ಜಾಗದಲ್ಲಿ ಮೂಲ ಸ್ಥಳ ಇದೆ. ಅದನ್ನು ಬಿಟ್ಟರೆ ಅಲ್ಲಿ ತ್ರಿಸೂರು ಅಂತೆಲ್ಲ ಇದೆ, ಅಲ್ಲೆಲ್ಲ ಬೇರೆ ಬೇರೆ ದೊಡ್ಡ ದೊಡ್ಡ ದೇವಸ್ಥಾನಗಳಿದೆ. ಬಟ್ ಕರ್ನಾಯಿಲ್ಲು ಮೂಲ ಸ್ಥಳವಾಗಿರುತ್ತೆ. ಸೊ ಈ ಕುಟ್ಟಿಚಾತನ್, ಈ ವಿಷ್ಣುಮಾಯ ಅನ್ನುವಂಥದ್ದು ಒಂದು ಬಾಲಕನ ರೂಪ, ಒಂದು ಕೋಣದ ಮೇಲೆ ಕೂತಿರುತ್ತೆ, ಕೈಯಲ್ಲಿ ದಂಡವನ್ನು ಹಿಡಿದು, ಮತ್ತೊಂದು ಕೈಯಲ್ಲಿ ತಂತ್ರ ಪುಸ್ತಕವನ್ನು ಹಿಡಿದಿರ್ತದೆ ಅನ್ನೋದು ತಿಳಿದು ಬಂದಿರೋ ಮಾಹಿತಿ. ನಾವು ಸಹ ಅಲ್ಲಿಗೆ ಹೋಗಿ ಆ ದೈವವನ್ನು ಸಾಧಿಸಿಕೊಂಡು ತಂದಿರೋದು ಉಂಟು. ಮೂಲ ಸ್ಥಳಕ್ಕೆ ಹೋಗಿ, ಯಾವುದೇ ರೀತಿಯ ಬೇರೆ ಸ್ಥಳವಲ್ಲ, ಮೂಲ ಸ್ಥಳವಾಗಿ ಕರ್ನಾಯಿಲ್, ಕೇರಳದ ಕರ್ನಾಯಿಲ್ಲಿಗೆ ಖುದ್ದಾಗಿ ಹೋಗಿ ಭೇಟಿ ಮಾಡಿ ಅಲ್ಲಿ ಸ್ವಾಮಿಯವರನ್ನು ನಾವು ಸಿದ್ಧಿ ಪಡ್ಕೊಂಡು ಅಲ್ಲಿಂದ ಸ್ವಾಮಿಯವರನ್ನು ತಂದಿಟ್ಟಿರೋದು ಉಂಟು. ಕರ್ನಾಟಕದಲ್ಲಿ ಬೇರೆ ಯಾರು ಮಾಡಿದ್ದಾರೋ ಇಲ್ಲ ನನಗೆ ಗೊತ್ತಿಲ್ಲ, ಬಟ್ ಮೂಲ ಸ್ಥಳಕ್ಕೆ ನಾನು ಹೋಗಿ ತಂದಿರೋದು. ಸೊ ಅದರಿಂದ ಹಲವಾರು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು, ತುಂಬ ಜನ ಕುಟ್ಟಿಚಾತನ್ ಅಂತ ಬೋರ್ಡ್ ಹಾಕೊಂಡಿರುವಂಥವ್ರು, ತುಂಬ ಜನ ಕುಟ್ಟಿಚಾತನ್ ವಶ ಮಾಡ್ಕೊಂಡಿದ್ದೀವಿ, ನಾವು ಕೆಲಸ ಮಾಡ್ತಾ ಇದ್ದೀವಿ, ಕುಟ್ಟಿಚಾತನ್ ಮೂಲಕ ಕೆಲಸ ಮಾಡಿಸ್ತೀವಿ ಅಂತ ಹೇಳೋರು ಇದ್ದಾರೆ. ಬಟ್ ಅವ್ರಿಗೆ ಹೆಚ್ಚು ಸತ್ಯ ಎಷ್ಟು ನಿಜ ಅಂತೇಳಿ ಮಾಡಿಸ್ತವ್ರಿಗೆ ಗೊತ್ತಿರಬೇಕು. ಬಟ್ ಈ ಕುಟ್ಟಿಚಾತನ್ ಅನ್ನೋದನ್ನು ತುಂಬ ಜನ ಇದು ಸಾಧನೆ ಮಾಡಬೇಕು ಅನ್ನೋ ಒಂದು ಮಾರ್ಗದಲ್ಲಿ ನಡೀತಾ ಇದ್ದಾರೆ. ಹುಷಾರು, ಎಚ್ಚರಿಕೆಯಾಗಿ ಮಾಡಿ, ಸಂಪೂರ್ಣ ಮಾಹಿತಿ ಅಂತ ತಿಳಿದುಕೊಳ್ಳಿ. ನೋಡಿ, ಇದರ ಸಂಪೂರ್ಣ ಹೊಣೆ, ಇದನ್ನು ಮೌನವಾಗಿ ಆಚರಣೆಗೆ ತಂದಂಥವರು ಮುತ್ತಪ್ಪನ್ ಅನ್ನೋ ಒಬ್ಬ ತಾಂತ್ರಿಕರು. ಮುತ್ತುರಾಜ್ ಅಂತ, ಮುತ್ತಪ್ಪನ್ ಅಂತ ಒಂದು ಹೆಸರಿದೆ. ಅವರು ಮೂಲವಾಗಿ ತಂದಿರುವಂಥದ್ದು ಕೇರಳದ ಕರ್ನಾಯಿಲಲ್ಲಿ ಇದರ ಮೂಲ ಸ್ಥಾನವಾಗಿ ಬಂದಿರುವಂಥದ್ದು. ಸರಿಸುಮಾರು ಕರ್ನಾಯಿಲ್ ದೇವಸ್ಥಾನ 400 ವರ್ಷ ಇತಿಹಾಸ ಇರುವಂಥ ದೇವಸ್ಥಾನ. ಉಳಿದವೆಲ್ಲ ಇತ್ತೀಚೆಗೆ ಮಾಡುವಂಥದ್ದು. ನೀವೇನಾದರೂ ಸಾಧನೆ ಮಾಡುವಂತಿದ್ರೆ ಖುದ್ದಾಗಿ ಅಲ್ಲಿ ಹೋಗಿ ಸಾಧಿಸ್ಕೊಂಡು ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಸೊ ಕುಟ್ಟಿಚಾತನ್ ಬಗ್ಗೆ ಇನ್ನು ಮುಂದೆ ತಿಳ್ಕೋಬೇಕು ಅನ್ನೋರು ಖಂಡಿತ ನಮಗೆ ಕಮೆಂಟ್ಸ್ ಹಾಕಿ, ಖಂಡಿತ ಅದ್ರ ಬಗ್ಗೆ ನಾವು ತಿಳಿಸ್ಕೊಡೋಣ. ಸಾಧನೆ ಮಾರ್ಗ ಬೇರೆ ಇರುತ್ತೆ, ಅದಕ್ಕೆ ಬೇಕಾದ ಮಂತ್ರಗಳಿರುತ್ತೆ, ಅದನ್ನು ಸಾಧನೆ ಮಾಡ್ಕೊಂಡು
ಕುಟ್ಟಿಚಾತಾನ್ ವಿಷ್ಣುಮಾಯವನ್ನು ಸಾಧಿಸ್ಬೋದು. ಇದನ್ನು ಸಜ್ಜನ ಕಾರ್ಯಕ್ಕೆ, ಒಳ್ಳೆ ಕಾರ್ಯಕ್ಕೆ ಬಳಸಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಬಳಸ್ಕೊಳ್ಳಿ, ಒಳ್ಳೇದು ಮಾಡಿ, ತಿಳ್ಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ.